ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕ ಜಿಯೋಗ್ರಫಿ ತರಗತಿಯ ಸರಣಿಯೊಳಗೆ ಸ್ವಾಭಾವಿಕ ಸಸ್ಯವರ್ಗ ಅಂತಕ್ಕಂಥ ಅಧ್ಯಾಯವನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಪ್ರಕೃತಿದತ್ತವಾಗಿ ಬೆಳೆಯುವ ವಿವಿಧ ಸಸ್ಯ ಸಮುದಾಯವನ್ನು ಸ್ವಾಭಾವಿಕ ಸಸ್ಯವರ್ಗ ಅಂತ ಕರಿತೀವಿ. ಜಿಪಿಟಿಗೆ ರೈಟಿಂಗ್ ಒಳಗಡೆ ಆಗ್ತಕ್ಕಂಥ ಕ್ವಶನ್ನು ಸ್ವಾಭಾವಿಕ ಸಸ್ಯವರ್ಗ ಅಂದರೆ ಏನಂತ ಕೇಳ್ತಾರೆ. ಪ್ರಕೃತಿದತ್ತವಾಗಿ ಬೆಳೆಯುವ ವಿವಿಧ ಸಮುದಾಯವನ್ನು ಸ್ವಾಭಾವಿಕ ಸಸ್ಯವರ್ಗ ಅಂತ ಕರೀತಾರೆ. ಕರ್ನಾಟಕವು ವೈವಿಧ್ಯಮಯವಾದ ಮತ್ತು ಸಮೃದ್ಧ ಸಸ್ಯ ಸಂಪನ್ಮೂಲವನ್ನು ಹೊಂದಿದೆ. ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ವೈವಿಧ್ಯಮಯವಾಗಿರ್ತಕ್ಕಂಥ ಸಮೃದ್ಧವಾಗಿರ್ತಕ್ಕಂಥ ಸಸ್ಯ ಸಂಪನ್ಮೂಲವನ್ನು ಹೊಂದಿದೆ. ಇನ್ನು ಪರಿಸರ ಸಮತೋಲನ ಕಾಪಾಡುವುದರಲ್ಲಿ ಸಸ್ಯ ವರ್ಗವು ಪ್ರಮುಖ ಪಾತ್ರ ವಹಿಸುತ್ತದೆ. ಪರಿಸರದ ಸಮತೋಲನತೆಯನ್ನು ಕಾಪಾಡ್ಕೊಳ್ಬೇಕು ಆಗಿತ್ತಂತಂದ್ರೆ ಆ ಪ್ರದೇಶದ ಅಲ್ಲಿರ್ತಕ್ಕಂತಹ ಸಸ್ಯವರ್ಗ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಪ್ರಮುಖ ಪಾತ್ರವನ್ನು ವಹಿಸ್ತೈತಿ. ಸಸ್ಯವರ್ಗವು ಮರಮುಟ್ಟು, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು, ಉರುವಲು, ಗಿಡಮೂಲಿಕೆಗಳು, ಜೇನು, ಬಿದಿರು, ಬೆತ್ತ ಮುಂತಾದವುಗಳನ್ನು ಕೂಡ ಏನು ಮಾಡ್ತಪ್ಪ ಅಂತಂದ್ರೆ ಇದು ಒದಗಿಸುತ್ತದೆ ಅಂತಕ್ಕಂಥದ್ದು. ಈ ಕಾಡುಗಳು ಪ್ರಾಣಿಗಳ ವಾಸಸ್ಥಾನವಾಗಿದ್ದು ಇಲ್ಲಿ ಸಸ್ಯ ಸಂಪತ್ತು ಅಂತ ಬಂದಾಗ ಮರಗಿಡಗಳು ಬರ್ತಾವೆ, ಕಾಡುಗಳು ಬರ್ತಾವೆ, ಅರಣ್ಯಗಳು ಬರ್ತಾವೆ ಅಂತಕ್ಕಂಥದ್ದು. ಇಲ್ಲಿ ಕಾಡುಗಳು ಪ್ರಾಣಿಗಳ ವಾಸಸ್ಥಾನವಾಗಿದ್ದು ಆನೆ, ಹುಲಿ, ಸಿಂಹ, ಚಿರತೆ, ಕಾಡುಕೋಣ, ಜಿಂಕೆ, ನವಿಲು ಕರ್ನಾಟಕದ ಅರಣ್ಯಗಳಲ್ಲಿ ಏನಾಗಿದ್ದಾವಪ್ಪ ಅಂತಂದ್ರೆ ವಾಸವಾಗಿದ್ದಾವೆ. ಇನ್ನು ಮನೋರಂಜನಾ ಮತ್ತು ಪ್ರವಾಸಿ ಕೇಂದ್ರಗಳನ್ನು ಸೃಷ್ಟಿಸುತ್ತವೆ. ಈ ಸ್ವಾಭಾವಿಕ ಸಸ್ಯ ಸಂಪತ್ತು ಅಂತಕ್ಕಂಥದ್ರಿಂದ ಏನಾಗುತ್ತೆ ಅಂದ್ರೆ ಮನೋರಂಜನಾ ಮತ್ತು ಪ್ರವಾಸಿ ಕೇಂದ್ರಗಳು ಸೃಷ್ಟಿಯಾಗುತ್ತವೆ. ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸುತ್ತವೆ. ಕರ್ನಾಟಕದ ಕಾಡುಗಳಲ್ಲಿ ವಿಶೇಷವಾಗಿ ಶ್ರೀಗಂಧದ ಮರಗಳು ಬೆಳೆಯುತ್ತವೆ. ಇದರಿಂದ ಸುಗಂಧ ದ್ರವ್ಯ, ಕುಶರಿ ಕೆಲಸದ ಕುಶಲ ವಸ್ತುಗಳು, ಸಾಬೂನು, ಔಷಧಿಗಳನ್ನು ತಯಾರಿಸಲಾಗುವುದು. ಇವು ವಿಶ್ವವಿಖ್ಯಾತವಾಗಿದ್ದು ದೇಶೀಯ ಅಪಾರವಾದ ಬೇಡಿಕೆ ಪೂರೈಸುವುದಲ್ಲದೆ ವಿದೇಶಗಳಿಗೂ ರಫ್ತು ಮಾಡ್ತಾರೆ ಶ್ರೀಗಂಧದ ವಸ್ತುಗಳಿಂದ ತಯಾರಾಗಿರ್ತಕ್ಕಂಥ ವಸ್ತುಗಳನ್ನು. ಹಾಗಾಗಿ ನಮ್ಮ ಕರ್ನಾಟಕವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಶ್ರೀಗಂಧದ ನಾಡು ಅಂತಕ್ಕಂಥದ್ದನ್ನು ಕರಿತೀವಿ ಎಂದೇ ಪ್ರಸಿದ್ಧಿ ಪಡೆದಿದೆ. ಯಾವುದನ್ನು ಶ್ರೀಗಂಧದ ನಾಡು ಅನ್ನು ಕರೀತಾರಪ್ಪ ಅಂತಂದ್ರೆ ಕರ್ನಾಟಕವನ್ನು ಶ್ರೀಗಂಧದ ನಾಡು ಅಂತ ಕರೀತಾರೆ. ನೆಕ್ಸ್ಟ್ ಸಸ್ಯವರ್ಗದ ವಿಧಗಳು ಯಾವ್ಯಾವ ಅಂತ ಕೇಳ್ತಾರೆ. ಇದನ್ನು ಕೂಡ ಜಿಪಿಟಿಗೆ ರೈಟಿಂಗ್ ಒಳಗಡೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಸ್ಯವರ್ಗದ ವಿಧಗಳು ಅಂತ ಬಂದಾಗ ಮಳೆಯ ಪ್ರಮಾಣ, ಭೂಸ್ವರೂಪ ಹಾಗೂ ಮಣ್ಣಿನ ಲಕ್ಷಣಗಳನ್ನು ಆಧರಿಸಿ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗವನ್ನು ಏನು ಮಾಡಿದ್ದೇವೆ ಅಂತಂದ್ರೆ ವಿಂಗಡಣೆಯನ್ನು ಮಾಡಿದ್ದೀವಿ. ಅದರೊಳಗೆ ನಿತ್ಯ ಹರಿದ್ವರ್ಣ ಕಾಡುಗಳು, ಎಲೆ ಉದುರುವ ಕಾಡುಗಳು, ಮಿಶ್ರಣ ಕಾಡುಗಳು, ಕುರುಚಲು ಮತ್ತು ಹುಲ್ಲುಗಾವಲು ಅಂತಕ್ಕಂಥದ್ರನ್ನು ಒಟ್ಟು 4 ಭಾಗಗಳನ್ನಾಗಿ ಮಾಡಲಾಗಿದೆ. ಇನ್ನು ಒಂದನೇದಾಗಿ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತಕ್ಕಂಥ. ನಿತ್ಯ ಹರಿದ್ವರ್ಣ ಕಾಡುಗಳಿಗೆ ಏನೇನು ಬೇಕು ಅಥವಾ ನಿತ್ಯ ಹರಿದ್ವರ್ಣ ಕಾಡುಗಳ ಲಕ್ಷಣಗಳು ಏನೇನು ಅಂತ ಬಂದಾಗ ಇದು ಪ್ರಮುಖವಾಗಿ 250 ಸೆಂಟಿಮೀಟರ್ಗಳಿಗೂ ಅಧಿಕ ವಾರ್ಷಿಕ ಮಳೆ ಬೀಳುವ ಭಾಗಗಳಲ್ಲಿ ಈ ಕಾಡುಗಳು ಕಂಡುಬರ್ತವೆ. ಈ ನಿತ್ಯ ಹರಿದ್ವರ್ಣ ಕಾಡುಗಳು ಕರ್ನಾಟಕದೊಳಗೆ ಎಲ್ಲಿ ಹೆಚ್ಚು ಮಳೆ ಬೀಳ್ತಾ ಇರುತ್ತಲ್ಲ ಅಂತಹ ಪ್ರದೇಶದೊಳಗೆ ಏನಾಗ್ತೈತಪ್ಪ ಅಂತಂದ್ರೆ ಈ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರ್ತಾವೆ. ಇಲ್ಲಿ ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶಗಳಿಂದ ಇಲ್ಲಿ ಮರಗಳು ಎತ್ತರವಾಗಿ ಹಾಗೂ ದಟ್ಟವಾಗಿ ಬೆಳೆಯುತ್ತವೆ. ಇಲ್ಲಿ ಮಳೆ ಏನಾಗ್ತಾ ಇರುತ್ತಂತಂದ್ರೆ ಹೆಚ್ಚು ಬೀಳ್ತಾ ಇರುತ್ತೆ. ಆ ಹೆಚ್ಚು ಬೀಳೋದ್ರಿಂದ ಈ ಮಳೆಗೆ, ಈ ಗಿಡಗಳಿಗೆ ಅಥವಾ ಈ ಕಾಡುಗಳಿಗೆ ಏನಾಗುತ್ತಂತಂದ್ರೆ ಫಲವತ್ತತೆ ಸಾಕಷ್ಟು ಪ್ರಮಾಣದೊಳಗಿರ್ತೈತಿ. ಹಾಗಾಗಿ ಈ ಮರ ಗಿಡಗಳು ಅತ್ಯಂತ ಎತ್ತರವಾಗಿ ಮತ್ತು ದಟ್ಟವಾಗಿ ಬೆಳೀತಾವೆ ಅಂತಕ್ಕಂಥದ್ದು. ಈ ಕಾಡುಗಳು ದುರ್ಗಮವಾಗಿದ್ದು ಕೆಲವು ಕಡೆ ಸೂರ್ಯನ ಕಿರಣಗಳು ನೆಲಕ್ಕೆ ತಲುಪುವುದಿಲ್ಲ. ಇವು ಕಾಡು ವಿಸ್ತಾರವಾಗಿ ಬಿಡ್ತಿರ್ತಾವೆ. ಇವೆಲ್ಲವೂ ಕೂಡ ಸೂರ್ಯನ ಕಿರಣಗಳು ನೆಲಕ್ಕೆ ಬೀಳದ ಹಾಗೆ ಏನು ಮಾಡ್ತಿರ್ತಾವೆ ಅಂತಾರೆ ತಡೆ ಹಿಡಿತಾ ಇರ್ತಾವೆ. ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುದೊಳಗೆ ಪ್ರಮುಖವಾಗಿ ಬೀಟೆ, ತೇಗ ಮತ್ತು ನಂದಿ, ಧೂಪ, ಹೊನ್ನೆ, ಹೆಬ್ಬಲಸು ಮುಂತಾದ ಎತ್ತರದ ಮರಗಳು ಏನಾಗ್ತಾವಪ್ಪ ಅಂತಂದ್ರೆ ಬೆಳಿತಾವೆ. ಈ ಮರಗಳ ಅಡಿಯಲ್ಲಿ ದಟ್ಟ ಪೊದೆ ಸಸ್ಯಗಳು ಕೂಡ ಏನಾಗ್ತಾವೆ ಅಂತಂದ್ರೆ ಬೆಳಿತಾವೆ. ಇನ್ನು ಇದು ಅಷ್ಟೇ ಅಲ್ಲದೆ ಈ ಮರದ ಅಡಿಯಲ್ಲಿ ಅಂದರೆ ಕೆಳಗೆ ದಟ್ಟ ಪೊದೆ ಸಸ್ಯಗಳು ಕೂಡ ಬೆಳಿತಾವೆ. ಇನ್ನು ಅನೇಕ ರೀತಿಯ ಸಾಂಬಾರು ಪದಾರ್ಥಗಳು, ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ಔಷಧಿ ಸಸ್ಯಗಳು ಕೂಡ ಹೇರಳವಾಗಿ ಈ ಕಾಡಿನೊಳಗೆ ಬೆಳಿತಾವೆ. ಇಂತಹ ಕಾಡುಗಳು ಎಲ್ಲಿದಾವಪ್ಪ ನಮ್ಮ ಕರ್ನಾಟಕದೊಳಗೆ ಅಂದ್ರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಮತ್ತು ಚಾಮರಾಜನಗರದೊಳಗೆ ಇದ್ದಾವೆ. ನಿತ್ಯ ಹರಿದ್ವರ್ಣ ಕಾಡುಗಳು ಅಂತಂದರೆ 250 ಸೆಂಟಿಮೀಟರ್ಗಳಿಗೂ ಅಧಿಕ ವಾರ್ಷಿಕ ಮಳೆ ಬೀಳುವ ಭಾಗಗಳಲ್ಲಿ ಈ ಕಾಡುಗಳು ಬೆಳಿತಾವೆ.
ಇವು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶಗಳಿಂದ ಏನಾಗುತ್ತೆ ಅಂದರೆ ಈ ಮರಗಳು ಅತ್ಯಂತ ಎತ್ತರವಾಗಿ ದಟ್ಟವಾಗಿ ಬೆಳೀತಾವೆ. ಈ ಕಾಡುಗಳು ದುರ್ಗಮವಾಗಿರ್ತವೆ. ಈ ಕಾಡುಗಳ ಅಡಿಯಲ್ಲಿ ಪೊದೆ ಸಸ್ಯಗಳು ಬೆಳೀತಾವೆ. ಇಲ್ಲಿ ಬೀಟೆ, ತೇಗ, ಹತ್ತಿ, ಬೀಟೆ, ತೇಗ, ಮತ್ತಿ, ನಂದಿ, ಧೂಪ, ಹೊನ್ನೆ, ಹೆಬ್ಬಲಸು ಅಂತಕ್ಕಂಥ ಮರಗಳು ಏನಾಗ್ತಾವೆ ಅಂದ್ರೆ ಬೆಳಿತಾವೆ. ಈ ಮರಗಳ ಅಡಿಯಲ್ಲಿ ದಟ್ಟದಾಗಿರ್ತಕ್ಕಂಥ ಪೊದೆ ಸಸ್ಯಗಳು ಬೆಳಿತಾವೆ. ಇಲ್ಲಿ ಅನೇಕ ರೀತಿಯ ಸಾಂಬಾರು ಪದಾರ್ಥಗಳು, ಅದರೊಳಗೆ ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ಔಷಧಿ ಸಸ್ಯಗಳು ಹೇರಳವಾಗಿ ಬೆಳೆಯುತ್ತವೆ. ಇಂತಹ ಕಾಡುಗಳು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರಗಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಬೆಳಿತಾವೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಎರಡನೇದು ಎಲೆ ಉದುರುವ ಸಸ್ಯವರ್ಗ. ಎರಡನೇದು ಯಾವುದಪ್ಪ ಅಂತಂದ್ರೆ ಎಲೆ ಉದುರುವ ಸಸ್ಯವರ್ಗ. ಇದು ಚಳಿಗಾಲದ ತರುವಾಯ ತೇವಾಂಶದ ಕೊರತೆಯಿಂದಾಗಿ ಮರಗಳ ಎಲೆಗಳು ಉದುರುತ್ತವೆ ಮತ್ತು ವಸಂತ ಋತುವಿನಲ್ಲಿ ಚಿಗುರುತ್ತವೆ. ಇವುಗಳನ್ನು ಎಲೆ ಉದುರಿಸುವ ಸಸ್ಯವರ್ಗ ಅಂತ ಕರೀತಾರೆ. ಚಳಿಗಾಲದೊಳಗೆ ತೇವಾಂಶ ಏನಾಗುತ್ತಪ್ಪ ಅಂತಂದ್ರೆ ಕಡಿಮೆ ಆಗುತ್ತೆ. ಆ ಕಾರಣದಿಂದ ಈ ಮರಗಿಡಗಳು ಏನು ಮಾಡ್ತಾವೆ ಅಂದ್ರೆ ಎಲೆ ಉದುರ್ತಾವೆ. ಮತ್ತು ವಸಂತ ಕಾಲದೊಳಗೆ, ಚೈತ್ರ ಮಾಸದೊಳಗೆ ಇವು ಎಲೆಗಳು ಚಿಗುರ್ತಾವೆ. ಇವುಗಳಿಗೆ ಏನಂತ ಕರಿತೀವಪ್ಪ ಅಂತಂದ್ರೆ ಎಲೆ ಉದುರಿಸುವ ಸಸ್ಯವರ್ಗ ಅಂತ ಕರಿತೀವಿ. ಇದು 60ರಿಂದ 120 ಸೆಂಟಿಮೀಟರ್ ಮಳೆ ಬೀಳುವ ಭಾಗಗಳಲ್ಲಿ ಇಂತಹ ಸಸ್ಯವರ್ಗ ಕಂಡು ಬರ್ತೈತಿ. ಅದು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಬಂದ್ರೆ 250 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬೀಳುವ ಪ್ರದೇಶ. ಇನ್ನು ಎಲೆ ಉದುರಿಸುವ ಕಾಡುಗಳು ಅಂತ ಬಂದಾಗ, ಅಥವಾ ಎಲೆ ಉದುರಿಸುವ ಸಸ್ಯವರ್ಗ ಅಂತ ಬಂದಾಗ 60ರಿಂದ 120 ಸೆಂಟಿಮೀಟರ್ ಮಳೆ ಬೀಳುವ ಭಾಗಗಳಲ್ಲಿ ಎಲೆ ಉದುರಿಸುವಂಥ ಸಸ್ಯವರ್ಗ ಕಂಡು ಬರ್ತೈತಿ. ಇಂತಹ ಕಾಡುಗಳು ಮತ್ತು ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಹಾಸನ ಜಿಲ್ಲೆಗಳ ಪೂರ್ವ ಭಾಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರದ ದಕ್ಷಿಣ ಭಾಗಗಳು, ಮಂಡ್ಯ, ರಾಮನಗರ ಮತ್ತು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕಂಡುಬರ್ತವೆ. ಇದಕ್ಕೆ ಇವಷ್ಟು ನೆನ್ಪಿಟ್ಕೋಬೇಕಾದ್ರೆ ಇದು ಇಂಪಾರ್ಟೆಂಟು. ಎಲೆ ಉದುರಿಸುವ ಸಸ್ಯಗಳು ಕಂಡುಬರ್ತಕ್ಕಂಥ ಜಿಲ್ಲೆಗಳು ಅಂತ ಕೇಳ್ತಾರೆ. ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರ್ತಕ್ಕಂಥ ಜಿಲ್ಲೆಗಳು ಕೇಳ್ತಾರೆ. ಹಾಗಾಗಿ ತೇಗ, ಹೊನ್ನೆ, ಮತ್ತಿ, ಬೇವು, ಮಾವು, ಹಲಸು, ಮುತ್ತುಗ, ಬಾಗೆ, ಆಲ, ಶ್ರೀಗಂಧ ಮತ್ತು ಬಿದಿರು ಇಲ್ಲಿ ಬೆಳೆಯುವ ಪ್ರಮುಖ ಮರಗಳು ಅಂತಕ್ಕಂಥದ್ದು. ಇಲ್ಲಿ ಶ್ರೀಗಂಧ ಎಂಥದ್ರೊಳಗೆ ಬರ್ತಪ್ಪ ಅಂತಂದ್ರೆ ಎಲೆ ಉದುರಿಸುವಂಥ ಸಸ್ಯವರ್ಗದೊಳಗೆ ಶ್ರೀಗಂಧ ಬರುತ್ತೆ. ಇವು ದಟ್ಟವಾಗಿ ಬೆಳೆಯುವುದಿಲ್ಲ. ನಿತ್ಯ ಹರಿದ್ವರ್ಣ ಕಾಡುಗಳಾಗಿ ದಟ್ಟವಾಗಿ ಏನು ಮಾಡಲ್ಲಪ್ಪ ಅಂತಂದ್ರೆ ಬೆಳೆಯುವುದಿಲ್ಲ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಮಿಶ್ರ ಬಗೆಯ ಕಾಡುಗಳು ಅಂತ ಬಂದಾಗ, ಈ ಮಿಶ್ರ ಬಗೆಯ ಕಾಡುಗಳು ನಿತ್ಯ ಹರಿದ್ವರ್ಣ ಮತ್ತು ಅಗಲ ಎಲೆಗಳನ್ನುಳ್ಳ ಎಲೆ ಉದುರಿಸುವ ಪ್ರಕಾರದ ಮರಗಳು ಬೆಳೆಯುವ ಸಸ್ಯವರ್ಗವೇ ಮಿಶ್ರ ಬಗೆ. ಇದರೊಳಗೆ ಏನಾಗುತ್ತೆ ಅಂದ್ರೆ ಮಿಶ್ರ ಬಗೆಯ ಕಾಡುಗಳದೊಳಗೆ ನಿತ್ಯ ಹರಿದ್ವರ್ಣನೂ ಇರುತ್ತೆ ಮತ್ತು ಅಗಲ ಎಲೆಗಳು ಇರ್ತಕ್ಕಂತಹ ಅಥವಾ ಎಲೆ ಉದುರಿಸುವ ಪ್ರಕಾರದ ಮರಗಳನ್ನು ಬೆಳೆಯುವ ಸಸ್ಯವರ್ಗಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಮಿಶ್ರ ಬಗೆಯ ಕಾಡುಗಳು ಅಂತ ಕರಿತೀವಿ. ಇದು 120ರಿಂದ 150 ಸೆಂಟಿಮೀಟರ್ ಮಳೆ. ಒಂದನೇದ್ದು 250 ನಿತ್ಯ ಹರಿದ್ವರ್ಣ ಕಾಡುಗಳು. ಆಮೇಲೆ 60ರಿಂದ 120 ಎಲೆ ಉದುರಿಸುವುದು. ಮಿಶ್ರ ಬಗೆ ಅಂತ ಬಂದ್ರೆ 120ರಿಂದ 150 ಸೆಂಟಿಮೀಟರ್ ಮಳೆ ಬೀಳುವ ಭಾಗದೊಳಗೆ ಅಂತಕ್ಕಂಥದ್ದು. ಇನ್ನು ಇಂತಹ ಕಾಡುಗಳು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದ ಕೆಲವು ಭಾಗಗಳ ಕೊಡಗಿನ ಪೂರ್ವ ಭಾಗ ಹಾಗೂ ಚಿಕ್ಕಮಗಳೂರು, ಹಾಸನ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಕಂಡುಬರುತ್ತವೆ ಅಂತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಮರಗಳು ತೇಗ, ಹೊನ್ನೆ, ಮತ್ತಿ, ನಂದಿ, ದಿಂಡಗ, ಶ್ರೀಗಂಧ ಎರಡರಿಗೂ ಬರುತ್ತೆ. ಮಿಶ್ರ ಬಗೆಯದೊಳಗೂ ಬರುತ್ತೆ, ಎಲೆ ಉದುರಿಸುವುದರೊಳಗೂ ಬರುತ್ತೆ. ಹಲಸು ಮತ್ತು ಬಿದಿರು ಇಲ್ಲಿ ಬೆಳೆಯುವ ಪ್ರಮುಖ. ಬಿದಿರು ಅಂತ ಬಂದ್ರೆ ಮಿಶ್ರ ಬಗೆಯ ಕಾಡುಗಳದವು ಬರುತ್ತೆ ನೋಡಿ. ಬಿದಿರು ಮಿಶ್ರ ಬಗೆಯ ಕಾಡುಗಳು ಅಂತಕ್ಕಂಥದ್ದು. ನೆಕ್ಸ್ಟ್ ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯವರ್ಗ ಅಂತ ಬರುತ್ತೆ. ಇದು 60ರಿಂದ 60 ಸೆಂಟಿಮೀಟರ್ಗಿಂತ ಕಡಿಮೆ ವಾರ್ಷಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಇಂತಹ ಸಸ್ಯವರ್ಗ ಕಂಡುಬರ್ತೈತಿ. ಇನ್ನು ಮಳೆಯ ಕೊರತೆ ಮತ್ತು ವನ ಹವೆಯಿಂದಾಗಿ ಕುರುಚಲು ಗಿಡ ಮತ್ತು ಮುಳ್ಳಿನ ಗಿಡಗಳು ಬೆಳೆಯುತ್ತವೆ. ಇದಕ್ಕೆ ಉದಾಹರಣೆ ಕಳ್ಳಿ, ಕತ್ತಾಳಿ, ಕರಿಜಾಲಿ, ಬೇಲ, ಈಚಲು, ಅಂಚಿ ಮತ್ತು ಕುಂತಿ ಹುಲ್ಲು ಇತ್ಯಾದಿ. ಅಲ್ಲಲ್ಲಿ ಆಲ, ಬೇವು, ಅರಳಿ, ಮುತ್ತುಗದಂತಹ ಮರಗಳು ಏನಾಗ್ತಾವಪ್ಪ ಅಂತಂದ್ರೆ ಬೆಳಿತಾವೆ ಅಂತಕ್ಕಂಥದ್ದು. ಇವು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯಪುರ, ಬಳ್ಳಾರಿ, ಚಿತ್ರದುರ್ಗ ಇತ್ಯಾದಿ ಜಿಲ್ಲೆಗಳಲ್ಲಿ ಏನಾಗಿದಾವಪ್ಪ ಅಂತಂದ್ರೆ ಹಂಚಿಕೆಯಾಗಿದ್ದಾವೆ ಅಂತಕ್ಕಂಥದ್ದು. ಇನ್ನು ಕರಾವಳಿ ಅಂಚಿನಲ್ಲಿರುವ
ನದಿ ಮುಖಜ ಭೂಮಿ, ಅಳಿವೆಗಳು ಹಾಗೂ ಮರಳು ದಂಡೆಗಳ ಭಾಗಗಳಲ್ಲಿ ಬಿಳಿಲುಗಳಿಂದ ಕೂಡಿರುವ ಸಸ್ಯಗಳಿವೆ. ಇವು ಉಪ್ಪು ನೀರಿನಲ್ಲಿ ಬೆಳೆಯುವ ವಿಶಿಷ್ಟವಾದ ಸಾಮರ್ಥ್ಯವನ್ನು ಹೊಂದಿವೆ. ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ಮ್ಯಾಂಗ್ರೋವ್ ಸಸ್ಯಗಳಂತಲೂ ಕೂಡ ಕರಿತೀವಿ. ಇವುಗಳ ಹಂಚಿಕೆ ಏನಾಗಿದಾವಪ್ಪ ಅಂತಂದ್ರೆ ಕಡಿಮೆ ಅಂತಕ್ಕಂಥದ್ದು. ಇನ್ನು ಸುಮಾರು 1400 ಮೀಟರ್ಗಿಂತ ಹೆಚ್ಚು ಎತ್ತರವುಳ್ಳ ಭಾಗಗಳಲ್ಲಿ ತಂಪಾದ ವಾಯುಗುಣವಿರುವ ಕುದುರೆಮುಖ ಚಿಕ್ಕಮಗಳೂರು, ಬಾಬಾ ಬುಡನ್ಗಿರಿ ಚಿಕ್ಕಮಗಳೂರು, ಇನಾಮ್ ದತ್ತಾತ್ರೇಯ ಪೀಠ ಅಂತ ಕರಿತೀವಿ, ಅದಕ್ಕೆ ಇನ್ನೊಂದು ಹೆಸರು, ಬಿಳಿಗಿರಿ ರಂಗನ ಬೆಟ್ಟ, ಕೊಡಗಿನ ಬ್ರಹ್ಮಗಿರಿ ಬೆಟ್ಟ ಸರಣಿಗಳ ಇಳಿಜಾರುಗಳ ಹುಲ್ಲುಗಾವಲಿನಿಂದ ಕೂಡಿರುತ್ತದೆ. ಇವುಗಳು ತಗ್ಗಾದ ಕಣಿವೆಗಳು, ಜರಿ ತುರಗಳಿಂದ ಕೂಡಿದ ಭಾಗಗಳಲ್ಲಿ ವಿಶಿಷ್ಟವಾದ ಸೋಲಾ ಕಾಡುಗಳು ಕಂಡುಬರುತ್ತವೆ. ಇನ್ನು ನೆಕ್ಸ್ಟು ಅರಣ್ಯಗಳ ಹಂಚಿಕೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು. ಅರಣ್ಯಗಳ ಹಂಚಿಕೆ ಅಂತಕ್ಕಂಥದ್ದು ಯಾವ ರೀತಿಯಾಗಿದೆ ಅಂತಂದು ಬಂದಾಗ, ಈ ಅರಣ್ಯಗಳ ಹಂಚಿಕೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡಿದಾಗ ಎಲ್ಲ ವಿಧದ ಅರಣ್ಯಗಳು ಒಳಗೊಂಡಂತೆ ಕರ್ನಾಟಕದಲ್ಲಿ ದಾಖಲಾದ ಅರಣ್ಯ ಪ್ರದೇಶ 43.4 ಲಕ್ಷ ಚದರ ಕಿಲೋಮೀಟರ್ಗಳು. ಇದು ರಾಜ್ಯದ ಭೌಗೋಳಿಕ ಪ್ರದೇಶದಲ್ಲಿ 22.6 ಭಾಗದಷ್ಟಾಗಿದೆ. 22.6 ಭಾಗದಷ್ಟಾಗಿದೆ. ಭಾರತವು ಸಮೃದ್ಧ ಅರಣ್ಯ ರಾಜ್ಯಗಳಲ್ಲಿ ಕರ್ನಾಟಕವು ಎಷ್ಟನೇ ಸ್ಥಾನದೊಳಗೈತಪ್ಪ ಅಂದ್ರೆ 7th ಪ್ಲೇಸ್ ಒಳಗೈತೆ. ಕರ್ನಾಟಕ ಅರಣ್ಯದ ಅಭಿವೃದ್ಧಿ ಒಳಗೆ ಎಷ್ಟನೇ ಸ್ಥಾನದೊಳಗೈತೆ ಅಂದರೆ 7th ಪ್ಲೇಸ್ದೊಳಗಿದೆ. ಉತ್ತರ ಕನ್ನಡವು ಹೆಚ್ಚು ಅರಣ್ಯ ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥ ಜಿಲ್ಲೆ. ತರುವಾಯ ಶಿವಮೊಗ್ಗ ಮತ್ತು ಚಾಮರಾಜನಗರ ಜಿಲ್ಲೆಗಳು ಕ್ರಮವಾಗಿ 2 ಮತ್ತು 3ನೇ ಸ್ಥಾನಗಳಲ್ಲಿವೆ. ತರುವಾಯ ಶಿವಮೊಗ್ಗ ಮತ್ತು ಚಾಮರಾಜನಗರ ಜಿಲ್ಲೆಗಳು ಕ್ರಮವಾಗಿ 2 ಮತ್ತು 3ನೇ ಸ್ಥಾನಗಳಲ್ಲಿವೆ. ವಿಜಯಪುರ ಅಂತಕ್ಕಂಥದ್ದು ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂತಕ್ಕಂಥದ್ದು. ಹೆಚ್ಚು ಅಂತ ಬಂದರೆ ಉತ್ತರ ಕನ್ನಡ, ಕಡಿಮೆ ಅಂತ ಬಂದ್ರೆ ವಿಜಯಪುರ ಜಿಲ್ಲೆ ಅಂತಕ್ಕಂಥದ್ದು ಅಥವಾ ವಿಜಯಪುರ ಜಿಲ್ಲೆ. ಇನ್ನು ಅರಣ್ಯ ಸಂಪತ್ತನ್ನು ನೋಡಿದ ಹಾಗೆ ಪ್ರಾಣಿ ಸಂಪತ್ತನ್ನು ನೋಡೋದಾದರೆ, ಇಲ್ಲಿ ಪ್ರಾಣಿ ಸಂಪತ್ತು ಏನೇನಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ಇಲ್ಲಿ ಸಸ್ಯ ರಾಶಿ ಮತ್ತು ವೃಕ್ಷ ರಾಶಿಗಳಷ್ಟೇ ವನ್ಯಜೀವಿ ಸಂಪತ್ತು ಕರ್ನಾಟಕ ರಾಜ್ಯದಲ್ಲಿದೆ. ಈ ವನ್ಯಜೀವಿ ಸಂಪತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗಿದೆ. ಇದಕ್ಕೆ ಸಮೃದ್ಧ ಅರಣ್ಯ ಕ್ಷೇತ್ರವೇ ಪ್ರಮುಖ ಕಾರಣ. ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟ ಜೀವ ವೈವಿಧ್ಯ ಉಲ್ಲಾಸ ತಾಣಗಳಲ್ಲಿ ರಾಜ್ಯದ ಸಹ್ಯಾದ್ರಿ ಸರಣಿಗಳು ಸೇರಿದ್ದಾವೆ. ಇತ್ತೀಚೆಗೆ ಅದೊಂದು ವಿಶ್ವ ಪಾರಂಪರಿಕ ಪ್ರದೇಶವೆಂದು ಘೋಷಿಸಿದ್ದಾರೆ. ಸಹ್ಯಾದ್ರಿ ಪ್ರದೇಶವನ್ನು ಭಾರತದ ಒಟ್ಟು ಆನೆಗಳಲ್ಲಿ 25% ಮತ್ತು ಹುಲಿಗಳಲ್ಲಿ 10% ಭಾಗ ಎಲ್ಲಿದ್ದಾವಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದೊಳಗಡೆನೇ ಇದ್ದಾವೆ. ಅಲ್ಲದೆ ಚಿರತೆ, ಕಾಡು ಹಂದಿ, ಕಾಡೆಮ್ಮೆ, ಕಡವೆ, ಜಿಂಕೆ, ಕರಡಿ, ಮುಳ್ಳು ಹಂದಿ ಮೊದಲಾದ ಪ್ರಾಣಿಗಳು ಕೂಡ ನಮ್ಮ ಕರ್ನಾಟಕದೊಳಗೆ ಏನಾಗಿದ್ದಾವಪ್ಪ ಅಂದ್ರೆ ಈ ಪ್ರಾಣಿ ಸಂಪತ್ತಿನೊಳಗೆ ಕಂಡು ಬರ್ತವೆ ಅಂತ. ಜೊತೆಗೆ ವಿವಿಧ ಪ್ರಭೇದದ ಹಾವು ಮತ್ತು ವರ್ಣಮಯ ಪಕ್ಷಿಗಳು ಸಹ ಕಂಡುಬರುತ್ತವೆ. ಪಶ್ಚಿಮ ಘಟ್ಟಗಳ ಮಧ್ಯಭಾಗದ ಕರ್ನಾಟಕದ ಮಲೆನಾಡು ಭಾಗವು ಮಾತ್ರ ತನ್ನ ನೈಸರ್ಗಿಕ ಜೈವಿಕ ಪಾರಂಪರಿಕತೆಯನ್ನು ಉಳಿಸಿಕೊಂಡಿದೆ. ಹೀಗಾಗಿ ಈ ಭಾಗದಲ್ಲಿ ವನ್ಯಪ್ರಾಣಿ ಸಂಕುಲ ಹೆಚ್ಚಾಗಿ ಕಂಡುಬರುತ್ತೆ. ಪಶ್ಚಿಮ ಘಟ್ಟದೊಳಗೆ ವನ್ಯ ಸಂಕುಲ ಪ್ರಾಣಿ ಇದೇನಾಗುತ್ತೆ ಅಂದ್ರೆ ಹೆಚ್ಚಾಗಿ ಕಂಡು ಬರ್ತೈತಿ ಅಂತಕ್ಕಂಥದ್ದು. ವನ್ಯಪ್ರಾಣಿಗಳ ನೆಲೆಯನ್ನೊಳಗೊಂಡ ರಾಜ್ಯದ ಪ್ರಮುಖ ಅರಣ್ಯ ಪ್ರದೇಶವೆಂದರೆ ಉತ್ತರ ಕನ್ನಡ ಮತ್ತು ಬೆಳಗಾವಿಯ ಭಾಗಗಳನ್ನೊಳಗೊಂಡ ಕರಾವಳಿಯ ಭಾಗ, ಸಹ್ಯಾದ್ರಿ, ಮಲೆನಾಡಿನ ಬೆಟ್ಟಗಳ ಸಾಲು. ಉದಾಹರಣೆ ಇನಾಮ್ ದತ್ತಾತ್ರೇಯ ಪೀಠ, ಬಾಬಾ ಬುಡನ್ಗಿರಿ ಚಿಕ್ಕಮಗಳೂರದೊಳಗೆ ಸರಣಿ, ಇನ್ನು ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ ಮುಂತಾದವುಗಳನ್ನು ದಕ್ಷಿಣ ಮೈದಾನ ಅಂತ ಕರಿತೀವಿ ನಾವು. ಇನ್ನು ರಾಣೆಬೆನ್ನೂರು ಉತ್ತರ ಮೈದಾನದ ಪ್ರಮುಖ ವನ್ಯಜೀವಿ ಧಾಮ ಆಗಿದೆ. ಇಂದು ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ. ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿದ್ದಾವೆ ಅಂತ ಬಂದಾಗ, ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಪ್ರಶ್ನೆ ಬಂದಾಗ 5, 4 ಪಕ್ಷಿಧಾಮ ಮತ್ತು 17 ವನ್ಯಜೀವಿ ಧಾಮಗಳಿದ್ದಾವೆ ಅಥವಾ ವನ್ಯ ಪ್ರಾಣಿ ಧಾಮಗಳಿದ್ದಾವೆ. ಅವು ಯಾವುವು ಅಂತಕ್ಕಂಥದ್ದನ್ನು ನೋಡಿದೊಳಗೆ ಕರ್ನಾಟಕದಲ್ಲಿ 3 ಪ್ರಮುಖ ಹುಲಿ ಸಂರಕ್ಷಣಾ ತಾಣಗಳಿದ್ದಾವೆ. ಬಂಡೀಪುರ ಹುಲಿ ಸಂರಕ್ಷಣಾ ತಾಣ, ನಾಗರಹೊಳೆ ಹುಲಿ ಸಂರಕ್ಷಣಾ ತಾಣ, ಭದ್ರಾ ಹುಲಿ ಸಂರಕ್ಷಣಾ ತಾಣ. ಹುಲಿ ಸಂರಕ್ಷಣಾ ತಾಣಗಳು ಎಷ್ಟು ಬಂದಾಗ 3 ಹುಲಿ ಸಂರಕ್ಷಣಾ ತಾಣಗಳಿದ್ದಾವೆ. ಇನ್ನು ಕರ್ನಾಟಕದ ಪ್ರಸಿದ್ಧ ಪಕ್ಷಿಧಾಮ ಅಂತ ಬಂದ್ರೆ ರಂಗನತಿಟ್ಟು ಅಂತಕ್ಕಂಥದ್ದು. ಇನ್ನು ಬೆಂಗಳೂರು ಸಮೀಪ ರಾಮವಹಳ್ಳಿಯಲ್ಲಿ ಅತಿ ದೊಡ್ಡ ಆಲದ ಮರವಿದೆ. ಅತಿ ದೊಡ್ಡ ಆಲದ ಮರ ಇರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಬೆಂಗಳೂರು ಸಮೀಪದ ರಾಮವಹಳ್ಳಿಯಲ್ಲಿ ಅಂತಕ್ಕಂಥದ್ದು. ಇನ್ನು ಶಿಡ್ಲಘಟ್ಟದ ಟಿ ವೆಂಕಟಾಪುರ ಬಳಿ ಅತಿ ದೊಡ್ಡ ಬೇವಿನ ಮರವಿದೆ. ಶಿಡ್ಲಘಟ್ಟದ ಟಿ ವೆಂಕಟಾಪುರ ಬಳಿ ಅತಿ ದೊಡ್ಡ ಬೇವಿನ ಮರವಿದೆ. ಇನ್ನು ಸವಣೂರಿನ ಬಳಿ ಬೃಹತ್ ಹುಣಸೆ ಮರವಿದೆ. ಸವಣೂರಿನ ಬಳಿ ಏನಾಗಿದೆಪ್ಪ ಅಂತಂದ್ರೆ ಬೃಹತ್ ಹುಣಸೆ ಮರ ಇದೆ ಅಂತಕ್ಕಂಥದ್ದು.
ಬೃಹತ್ ಹುಣಸೆ ಮರ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಈಗ ತೋರಿಸ್ತೀನಿ ನೋಡಿ. ಇನ್ನು ನೆಕ್ಸ್ಟ್ ಏನು ಬರುತ್ತಂದ್ರೆ ಕರ್ನಾಟಕದ ಜಲ ಸಂಪನ್ಮೂಲಗಳು ಅಂತ ಬರುತ್ತೆ. ಈಗ ಸಾವನೂರಿನ ಬಳಿ ಬೃಹತ್ ಹುಣಸೆ ಮರ ಅಲ್ಲ, ಆ ಹುಣಸೆ ಮರಕ್ಕೆ ನಾವು ಮೊನ್ನೆ ಇತ್ತೀಚೆಗೆ ಏನು ಮಾಡಿದ್ವಿಯಪ್ಪ ಅಂತಂದ್ರೆ ಭೇಟಿ ಕೊಟ್ಟಿದ್ವಿ, ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು. ಅದರ ಮಾಹಿತಿ ಅದರದ್ದು ಇಂಪಾರ್ಟೆನ್ಸ್ ಕೂಡ ಇದೆ, ಅದನ್ನು ಕೂಡ ನಾವು ತಿಳಿದುಕೊಳ್ಳೋಣ. ಒಂದೇ ನಿಮಿಷ ನೋಡಿ. ಇದು ಸವನೂರೊಳಗಡೆ ಇರ್ತಕ್ಕಂಥ ಬೃಹತ್ ಹುಣಸೆ ಮರ. ಇದು ಸವನೂರಿನೊಳಗಡೆ ಇರ್ತಕ್ಕಂಥ ಬೃಹತ್ ಹುಣಸೆ ಮರ. ಇವು ಟೋಟಲ್ ಎಷ್ಟಿದಾವಪ್ಪ ಅಂತಂದ್ರೆ 3 ಹುಣಸೆ ಮರಗಳಿದ್ದಾವೆ. ಈ 3 ಹುಣಸೆ ಮರದೊಳಗೆ 2 ಚೆನ್ನಾಗಿದ್ದಾವೆ. ಒಂದು ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಹುಣಸೆ ಮರ ಏನಾಗೈತಪ್ಪ ಅಂತಂದ್ರೆ ಅದು ಬಿದ್ದೋಗಿದೆ. ಅದನ್ನು ಏನು ಮಾಡಿದಾರಪ್ಪ ಅಂತಂದ್ರೆ ಮತ್ತೆ ಸರಿಯಾಗಿ ಏನು ಮಾಡಿದಾರಪ್ಪ ಅಂತಂದ್ರೆ ನಿರ್ಮಿಸಿದ್ದಾರೆ. ಆ ನಿರ್ಮಿಸಿರ್ತಕ್ಕಂಥದ್ದು ಇದು 1ನೇದ್ದು, ಇದು 2ನೇದ್ದು, ಇದ್ರ ಹಿಂದ್ಗಡೆ ಇನ್ನೊಂದು ಏನಾಗಿದೆಯಪ್ಪ ಅಂತಂದ್ರೆ ಆ ಬೃಹತ್ ಹುಣಸೆ ಮರ ಇದೆ ಅಂತಕ್ಕಂಥದ್ದು. ಇನ್ನು ಇದ್ರ ಬಗ್ಗೆ ಇತಿಹಾಸವನ್ನು ತಿಳಿದುಕೊಳ್ಬೇಕಾಗಿತ್ತಪ್ಪ ಅಂತಂದ್ರೆ ಇದು ದೊಡ್ಡ ಹುಣಸೆ ಮರ ಅಂತಕ್ಕಂಥದ್ದು. ಈ ವೃಕ್ಷವು ಬಾಂಬುಕೇಸಿಯಾ ಎನ್ನುವ ಕುಟುಂಬ ವರ್ಗಕ್ಕೆ ಸೇರಿದ್ದು. ಮೂಲತಃ ಆಫ್ರಿಕಾ ಖಂಡದಿಂದ ಬಂದಿದ್ದು. ಜಗತ್ತಿನಲ್ಲಿ ಅತಿ ಬೃಹತ್ ಆಕಾರದಲ್ಲಿ ಬೆಳೆಯುವ ಮರವಾಗಿದ್ದು ಗಿಡದ ಬುಡವು ಉಬ್ಬಿದ ಬಾಟಲಿ ಅಂತೈತಿ. ಈ ಗಿಡದ ಬುಡ ಅಂದ್ರೆ ತಳ ಹೆಂಗೆ ಇರುತ್ತೆ ಅಂತಂದ್ರೆ, ಈಗ ಹೆಂಗೆ ನಾವು ಒಂದು ಬಾಟ್ಲಿಯನ್ನು ತೊಗೊಂಡಿರ್ತೀವಿ ಅಂದಾಗ ಆ ಬಾಟ್ಲಿಯ ತಳ ಏನಾಗಿರ್ತೈತೆ ಅಂದ್ರೆ ಉಬ್ಬಿರ್ತೈತಲ್ಲ, ಅದೇ ರೀತಿಯಾಗಿರ್ತಕ್ಕಂಥದ್ದು ಉಬ್ಬಿದ ಬಾಟಲಿ ಅಂತಿದ್ದು ಬಹಳ ದೊಡ್ಡ ಗಾತ್ರದಲ್ಲಿ ಬೆಳೆದು ಮೇಲ್ಭಾಗದ ಕೂಡಲೇ ಮೊನಚಾಗುವುದು. ನಮ್ಮ ದೇಶದಲ್ಲಿ ಈ ಜಾತಿಯ ಕೆಲವು ವೃಕ್ಷಗಳು ಇರುತ್ತವೆ. ನಮ್ಮ ದೇಶದೊಳಗೆ ಈ ರೀತಿಯಾಗಿರ್ತಕ್ಕಂಥವು ಕೆಲವು ಕಂಡು ಬರ್ತವೆ. ಇನ್ನು ಪೌರಾಣಿಕವಾಗಿ ಈ ವೃಕ್ಷವನ್ನು ಭಗವಾನ್ ಶ್ರೀಕೃಷ್ಣನು ಆಫ್ರಿಕಾದಿಂದ ಭಾರತಕ್ಕೆ ತಂದನಂತ. ಈ ದೊಡ್ಡ ಹುಣಸೆ ಮರವನ್ನು ನಮ್ಮ ಭಾರತಕ್ಕೆ ತಂದವರು ಯಾರಪ್ಪ ಅಂತಂದ್ರೆ ಭಗವಾನ್ ಶ್ರೀಕೃಷ್ಣನು ಎಲ್ಲಿಂದ ತಂಬಂದಿದ್ದಾನಪ್ಪ ಅಂದ್ರೆ ಆಫ್ರಿಕಾದಿಂದ ಭಾರತಕ್ಕೆ ತಂದನೆಂದು ಉಲ್ಲೇಖವಿದೆ. ಆದರೆ ಇದರ ಫಲವು ಔಷಧ ಗುಣಧರ್ಮವನ್ನು ಹೊಂದಿದೆ. ಗಿಡದ ಬುಡದಲ್ಲಿ ಇಟ್ಟ ಪದಾರ್ಥ ಕೆಡದೇ ಇರುವ ಶಕ್ತಿ ಈ ಗಿಡಕ್ಕಿದೆ. ಈಗ ಆ ಗಿಡದ ಕೆಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಆಹಾರ ಪದಾರ್ಥವನ್ನು ಇಟ್ವಿ ಅಂದ್ರೆ ಆ ಪದಾರ್ಥ ಏನಾಗಲ್ಲಪ್ಪ ಅಂತಂದ್ರೆ ಯಾವುದೇ ರೀತಿಯೊಳಗೆ ಕೆಡುವುದಿಲ್ಲ ಅಂತಕ್ಕಂಥದ್ದಂತ. ಈ ದೊಡ್ಡ ಹುಣಸೆ ಮರ ಎಲ್ಲೈತಂದ್ರೆ ಕಲ್ಮಠದ ಆವರಣದಲ್ಲಿ ದೊಡ್ಡ ಹುಣಸೆ ಮರ ವೃಕ್ಷ ಗೋರಖ್ನಾಥ್ ವೃಕ್ಷಗಳು ಅನೇಕ ಶತಮಾನಗಳನ್ನು ಕಂಡಿದ್ದು ಇವುಗಳು ನಿಖರ ದಾಖಲೆಗಳ ಸದ್ಯ ಏನಾಗಿಲ್ಲಪ್ಪ ಅಂದ್ರೆ ಲಭ್ಯವಾಗಿಲ್ಲ ಅಂತಕ್ಕಂಥದ್ದು. ಇನ್ನು 1ನೇ ವೃಕ್ಷದ ವಿಸ್ತೀರ್ಣ 3 ವೃಕ್ಷದ ಅಂತ ಹೇಳಿದ್ವಿ. 1ನೇ ವೃಕ್ಷದ ವಿಸ್ತೀರ್ಣ 15.70 ಮೀಟರ್ ಅಂತಕ್ಕಂಥದ್ದು. ಇದು ಏನಪ್ಪ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ ಅಂತಕ್ಕಂಥದ್ದು. ಇದು ಒಟ್ಟು 3 ವೃಕ್ಷ ಇದ್ದಾವೆ. ಆ ವೃಕ್ಷವನ್ನು ಕೂಡ ನಾವು ಏನು ಮಾಡಿದ್ವಿಪ್ಪ ಅಂತಂದರೆ ಇಲ್ಲಿ ನೋಡಿದ್ವಿ, ಚಿತ್ರದೊಳಗಡೆ ನೋಡಿದ್ವಿ ಅಲ್ವಾ. ಇದಿಷ್ಟು ಏನಪ್ಪ ಅಂತಂದ್ರೆ ಇವತ್ತಿನ ನಮ್ಮ ತರಗತಿ ಅಂತಕ್ಕಂಥದ್ದು. ಸ್ವಾಭಾವಿಕ ಸಸ್ಯವರ್ಗ ಅಂತಕ್ಕಂಥದ್ದು ಇವತ್ತಿನ ತರಗತಿಗೆ ಏನಾಗುತ್ತೆ ಎಂಡ್ ಆಗುತ್ತೆ ಅಂತಕ್ಕಂಥದ್ದು.